ಹಾವೇರಿಯಲ್ಲಿ ರೇಷ್ಮೆ ಹುಳುಗಳಿಗೆ ದುಷ್ಕರ್ಮಿಗಳು ವಿಷವನ್ನ ಹಾಕಿರುವ ಘಟನೆಯಾಗಿದೆ. ರೇಷ್ಮೆ ಹುಳುಗಳು ತಿನ್ನುವಂತ ಸೊಪ್ಪಿಗೆ ವಿಷವನ್ನ ಸಿಂಪಡಿಸಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ಹಾವೇರಿ ಜಿಲ್ಲೆಯ ಬಸನಕಟ್ಟಿ ಗ್ರಾಮದಲ್ಲಿ ರೇಷ್ಮೆ ಹುಳುಗಳು ಸಾವನ್ನಪ್ಪಿವೆ. ಗೂಡು ಕಟ್ಟೋಕೆ ಶುರು ಮಾಡೋ ಸಂದರ್ಭದಲ್ಲೇ ವಿಷವನ್ನ ಸಿಂಪಡಣೆ ಮಾಡಿರೋದು. ವಿಷ ಅಂಟಿರೋ ಸೊಪ್ಪನ್ನ ತಿಂದು ರೇಷ್ಮೆ ಹುಳುಗಳು ಸಾವನ್ನಪ್ಪಿವೆ. ರೇಷ್ಮೆ ಹುಳುಗಳ ಸಾವಿನಿಂದ ರೈತ ಕುಟುಂಬ ಕಂಗಾಲಾಗಿದೆ. ವಯೋವೃದ್ಧೆ ಹನುಮವ್ವ ಪಾಟೀಲ್ ಅವರಿಗೆ ಸೇರಿರುವಂತಹ ರೇಷ್ಮೆ ಬೆಳೆ 5 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿತ್ತು ಈ ರೈತ ಕುಟುಂಬ. ಈಗ ರೇಷ್ಮೆ ಹುಳುಗಳು ಈ ವಿಷ ಸಿಂಪಡಣೆಯಿಂದಾಗಿ ಸಾವನ್ನಪ್ಪಿವೆ. ರಾಜ್ಯ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾತ್ರೋರಾತ್ರಿ 2 ದಿನಗಳ ಹಿಂದೆ ದುಷ್ಕರ್ಮಿಗಳು ರೇಷ್ಮೆ ಸೊಪ್ಪಿಗೆ ವಿಷವನ್ನು ಸಿಂಪಡಿಸಿರುವಂಥ ಹಿನ್ನೆಲೆಯಲ್ಲಿ ರೇಷ್ಮೆ ಹುಳುಗಳು ಇವತ್ತು ವಿಲ ಒದ್ದಾಡಿ ಸಾಯ್ತಾ ಇದ್ದಾವೆ. ಇವತ್ತು ಆ ಸ್ಪಾಟ್ನಲ್ಲಿ ನೀವು ರೇಷ್ಮೆ ಹೊಲವನ್ನು ತಾವು ಗಮನಿಸ್ಬೋದು. ಈ ರೇಷ್ಮೆ ಗಿಡಗಳನ್ನು ನೀವು ಗಮನಿಸ್ಬೋದು. ರೇಷ್ಮೆ ಸೊಪ್ಪನ್ನು ಬೆಳೆದಿದ್ರು. ಸುಮಾರು 2 ರಿಂದ 3 ಎಕರೆ ಈ ರೇಷ್ಮೆ ಸೊಪ್ಪಿಗೆ ಸುಮಾರು 2 ದಿನಗಳ ಹಿಂದೆ ಯಾರೋ ದುಷ್ಕರ್ಮಿಗಳು ವಿಷವನ್ನು ಸಿಂಪಡಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದೇ ಸೊಪ್ಪನ್ನು ರೇಷ್ಮೆ ಹುಳುಗಳಿಗೆ ತಿನ್ನಿಸ್ತಾರೆ. ಆ ರೇಷ್ಮೆ ಹುಳುಗಳು ಇವತ್ತು ಈ ಸೊಪ್ಪನ್ನು ತಿನ್ನಂಥ ಪರಿಣಾಮದಿಂದಾಗಿ ರೇಷ್ಮೆ ಹುಳುಗಳು ಒದ್ದಾಡಿ ಸಾಯ್ತಾ ಇದ್ದಾವೆ. ಇನ್ನೇನು ಇವತ್ತು ಗೂಡು ಕಟ್ಟಕ್ಕೆ ಶುರು ಮಾಡ್ತಾ ಇದ್ವು ರೇಷ್ಮೆ ಹುಳುಗಳು. ಇಂಥ ಸಂದರ್ಭದಲ್ಲೇ ವಿಷವಿಟ್ಟಿರುವಂಥ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಇವತ್ತು ಆ ವಯೋವೃದ್ಧೆ ಮತ್ತು ಅವರ ಪುತ್ರರು ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ. ಮನೆ ಮುರುಕ ಕೆಲಸ ಮಾಡಿರೋದ್ರಿಂದ ಯಾರೋ ದುಷ್ಕರ್ಮಿಗಳು ಇವತ್ತು ಸಂಪೂರ್ಣವಾಗಿ ಈ ಹುಳುಗಳು ಸಾಯ್ತಾ ಇದ್ದಾವೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಜುವಲ್ನಲ್ಲಿ ರೇಷ್ಮೆ ಹುಳುಗಳು ಸಾಯ್ತಾ ಇರುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ರೈತರು ಎಂತೆಂಥ ಸಂಕಷ್ಟಗಳಿಗೆ ಈಡಾಗ್ತಾರೆ ಅನ್ನೋಂಥದ್ದಕ್ಕೆ ಇದು ಒಂದು ಜ್ವಲಂತ ಉದಾಹರಣೆ. ಯಾರು ವೈಯಕ್ತಿಕ ದ್ವೇಷದಿಂದ ಮಾಡಿದ್ದಾರೋ ಅಥವಾ ಇದೇ ಊರಿನವರು ಯಾರಾದರೂ ಇವ್ರ ಮೇಲೆ ದ್ವೇಷದಿಂದ ಮಾಡಿದ್ದಾರೋ ಗೊತ್ತಿಲ್ಲ. ಇದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸೋದಾಗಿ ಕುಟುಂಬದವ್ರು ಹೇಳ್ತಾ ಇದ್ದಾರೆ. ವಯೋವೃದ್ಧೆ ಹನುಮವ್ವ ಕುಟುಂಬಸ್ಥರು ಇಲ್ಲಿ ಗಮನಿಸ್ಬೋದು ನೀವು ಯಾವ ರೀತಿ ರೇಷ್ಮೆಯನ್ನು ಸಾಕಾಣಿಕೆ ಮಾಡಿದ್ರು ಅನ್ನುವಂಥದ್ದನ್ನ. ಎಲ್ಲ ಹುಳುಗಳು ಸಾಯ್ತಾ ಇದ್ದಾವೆ, ರಾಶಿ ಹುಳುಗಳು. ಇವತ್ತಿನಿಂದ ಇನ್ನೇನು ಅವು ಗೂಡು ಕಟ್ಟಕ್ಕೆ ಶುರು ಮಾಡ್ತಾ ಇತ್ತು. ಅವಕ್ಕೆ ಲೋಳೆ ತರ ಬಂದು ಆ ಹುಳುಗಳು ಸಂಪೂರ್ಣವಾಗಿ ಸಾಯ್ತಾ ಇದ್ದಾವೆ ವಿಲ ಒದ್ದಾಡಿ. ಇದು ನೋಡ್ಬೋದು ನೀವು. ಪಾಪ ಅವರು ಎಲ್ಲ ಸಿಸ್ಟಮೆಟಿಕ್ ಆಗಿ ರೇಷ್ಮೆ ಗೂಡನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ರೇಷ್ಮೆ ಸಾಕಾಣಿಕೆ ಎಲ್ಲ ಶೆಡ್ ಗಿಡ್ ಎಲ್ಲ ರೆಡಿ ಮಾಡಿ ರೇಷ್ಮೆ ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಮಾಡಿಸ್ಕೊಂಡು ಏನೋ ಒಂದು ಪಾಪ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರು. ಆದರೆ ಇವತ್ತು ಇಂಥ ಒಂದು ದುಸ್ಥಿತಿಗೆ ದುಷ್ಕರ್ಮಿಗಳು ಅವ್ರನ್ನ ತಂದಿಟ್ಟಿದ್ದಾರೆ. ವೈಯಕ್ತಿಕ ದ್ವೇಷನೋ ಯಾವ ರೀತಿನೋ ಗೊತ್ತಿಲ್ಲ. ಸಂಪೂರ್ಣವಾಗಿ ಇವತ್ತು ಆ ರೇಷ್ಮೆ ಹುಳುಗಳು ಒದ್ದಾಡಿ ಸಾಯ್ತಾ ಇದ್ದಾವೆ. ವಯೋವೃದ್ಧೆ ಪಾಪ ಹನುಮವ್ವ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಮಾತನಾಡಿಸ್ತೀನಿ. ಅವ್ರನ್ನ ನೊಂದಿದ್ದಾರೆ. ಈಗ ಯಾರು ಮಾಡ್ಯಾರ ಅನ್ನೋದು ನಮಗ್ ಗೊತ್ತಲ್ಲ. ಅದು ರಾತ್ರಿ ಯಾರು ಮಾಡ್ಯಾರ ನಮಗ್ ಗೊತ್ತಾಗತ್ತಲ್ರಿ ಯಾರು ಮಾಡಿದ್ಯಾರನಂತ. ಈಗ ನೋಡಿದ್ರೆ ಇವತ್ತು ಬೆಳಕ್ ಕರೆದಾಗ ಇವತ್ತು ಗೂಡು ಹುಳ ಕಡ್ತಿತ್ರಿ. ಗೂಡು ಕಡ್ತಿತ್ತು. ಇವತ್ತು ನಿನ್ನೆ ಬೆಳಗ್ಗೆ ಮಾಡ್ಯಾರಿ. ಅದು ಬೆಳತಂಕನ ಎಷ್ಟು ಖರ್ಚು ಮಾಡಿದ್ರಿ ಅಮ್ಮ? ಹಂಗ ಖರ್ಚು ಏನ್ರಿ ಲಕ್ಷ ಗಂಟ್ಲೆ ಖರ್ಚಾಕತ್ರಿ. ಅದಕ್ಕೆ ಆಳಿಂದ್ರಿ ಹೊಳಿಂದ್ರಿ 500 ರೂಪಾಯಿ ಆಳಿ ಕೊಡ್ಬೇಕು ನಾವು ಒಂದು ಆಳಿಗೆ. ಅಂತದ್ದು ಒಂದ್ ದಿನಕ್ಕೆ 6-7 ಹಾಕಕ್ಕಂತ ನಾವು ಏನ್ರಿ. ಅದು ಒಂದ್ ಬೆಳೆ ತಗೋಬೇಕಾಗ ಮತ್ತೆ 50,000 ರೂಪಾಯಿ ನಮ್ಗೆ ಖರ್ಚು ಬರ್ತೈತಿ. ನಾವ್ ಮಾಡಿದಷ್ಟು ನಮ್ಗೆ ಲಾಭ ಆಕತಿ ಅನ್ನೋ ಉದ್ದೇಶಕ್ಕೆ ನಾವು ಬೆಳತಂಕ ಆಗಲಿಲ್ಲ ದುಡಿತೇವ್ರಿ. ಈಗೆಲ್ಲ ಲಾಸ್ ಆಗ್ಯದ. ಈ ಲಾಸ್ ಆತ್ರಿ. ಇದು ಲಾಸ್ ಅಂದ್ರೆ ದೊಡ್ಡ ಲಾಸ್ ನಮ್ಗೆ. ಯಾರ ಮೇಲೆ ಅನುಮಾನ ಇಲ್ರಿ. ನಾವ್ ಯಾರ ಮ್ಯಾಗ ಅನುಮಾನ ಬಿಡಕ್ ರಾತ್ರಿ ಟೈಮ್ ರೀ. ಯಾರು ನೋಡ್ಬೇಕ್ರಿ ಅವ್ರನ್ನ ಯಾರು ಮಾಡ್ಯಾರ ಅನ್ನೋದೇನ್ ಗೊತ್ತ. ಯಾರೋ ನಿಮ್ ಮೇಲೆ ದ್ವೇಷ ಇದ್ದವ್ರ ಮಾಡ್ಯಾರ. ಯಾಕೆ ಮಾಡ್ಬೇಕ್ರಿ? ನಮಗ್ ಮುಂದ್ ಮಾಡಾಕರ ಒಂದ್ ದಾರಿ ಮಾಡ್ಕೊಡ್ರಿ ಅಷ್ಟ. ಈ ತರ ಮಾಡಿದ್ರೆ ಒಮ್ಮೆ ಆಗಿದ್ದಿಲ್ರಿ. ಇವತ್ತು ಸಾಯಂಕಾಲ ಚಂದ್ರಕಿದ್ರೆ ಇನ್ನು 7 ದಿವಸಕ್ಕೆ ಎಷ್ಟು ಲಾಭ ಬರ್ತೈತಿ? ಅದು 2 ಲಕ್ಷ ಅಂದ್ರೆ ಈಗ ಚಳಿಗಾಲಲ್ರಿ ಜಾಸ್ತಿ ಬೆಳೆದ್ರಿ. ಅದು ಇನ್ಮ್ಯಾಗ ರೊಕ್ಕ ಆಗದ್ರಿ ನಮ್ಗೆ. ಇದು ಮಾತು. ಒಟ್ಟಾರೆ ಬಹಳಷ್ಟು ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಪವನ್ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.